ಮಾಡಿದ್ರು ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್, ಯಾವತ್ತಿದ್ರು ಒಂದು ದಿನ ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಆಗಲೇಬೇಕು. ಯಾವುದನ್ನೇ ಮುಚ್ಚಿಟ್ರು ಭ್ರಷ್ಟಾಚಾರಿಗಳು ಬಹಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಈ ಸರ್ಕಾರ ಪರಿಶಿಷ್ಟ ಜನಾಂಗದವರಿಗೆ ಮೋಸ ಮಾಡ್ತು. ಈ ಸರ್ಕಾರ ಬಡವರಿಗೆ ಕೊಡಬೇಕಾದಂಥ ಸೈಟನ್ನು ನುಂಗ್ತು. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಹಾಗಾಗಿ ಯಾವುದೇ ವಿಚಾರದಿಂದ ಮರೆಮಾಚೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತಿದ್ರು ಹೊರಗೆ ಬಂದೇ ಬರುತ್ತೆ. ನ್ಯಾಯಾಲಯದಲ್ಲಿ ಒಂದೊಂದೇ ಇವ್ರ ಹಗರಣಗಳು ಬಿಚ್ಕೊಳ್ತಾ ಇದ್ದಾವೆ. ಇವ್ರ ಹಗರಣಗಳು ಇವ್ರು ಎಷ್ಟು ಭ್ರಷ್ಟರು ಅನ್ನೋದನ್ನ ತೋರಿಸ್ತಾ ಇದ್ದಾವೆ. ಹಾಗಾಗಿ ಇದೊಂದು ಭ್ರಷ್ಟ ಸರ್ಕಾರ. ಬಹಳ ದಿನ ಭ್ರಷ್ಟರು ಅಧಿಕಾರದಲ್ಲಿ ಇರಬಾರ್ದು, ಅಧಿಕಾರದಲ್ಲಿ ಉಳಿಯಕ್ಕೆ ಆಗಲ್ಲ. ನೋಡಿ, ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ ಬೆನ್ನಿಂದಿಗಿದ್ದೀವಿ, ಹೊಂಡೆ ಅಂತ ಇದೀವಿ ಅಂತ ಹೇಳ್ತಾನೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು. ಅದಕ್ಕಾಗಿ ನಾನು ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ. ಒಂದು ಡಜನ್ಗಿಂತ ಜಾಸ್ತಿ ಜನ CM ಹುದ್ದೆಯ ಆಕಾಂಕ್ಷಿಗಳು. ಅವಾಗ ಮುಖ್ಯಮಂತ್ರಿಗಳೇ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂತ ಹೇಳಿ. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ, ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಭ್ರಷ್ಟಾಚಾರ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ. ಮೂಡಾದಲ್ಲಿ ಹಗರಣ ನಡೆದಿದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಇಲ್ಲದೆ ಇದ್ರೆ ಆಯುಕ್ತನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಹಗರಣವೇ ನಡೆದೇ ಇದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡ್ತಿದ್ರು? ಹಗರಣ ನಡೆದಿರೋದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಅನ್ನೋದನ್ನ ನ್ಯಾಯಾಲಯದಲ್ಲಿ ನಡೆದಂತ ವಾದ ವಿವಾದಗಳೇ ಬಹಿರಂಗಪಡಿಸಿದಾವೆ. ಯಾವುದು ಭ್ರಷ್ಟಾಚಾರ ಮಾಡೋಕೆ ನಾವು ಹೇಳಿದ್ವಿ ಅಂದ್ರೆ ಭ್ರಷ್ಟಾಚಾರ ಮಾಡಿ ಅಂತೇಳಿ. ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜನಾಂಗದವರ ದುಡ್ಡನ್ನ ಬಾರಿನ ಅಕೌಂಟಿಗೆ ಕಳಿಸಿ ಅಂತ ನಾವು ಹೇಳಿದ್ವಾ? ಎಲೆಕ್ಷನ್ಗೆ ಬಳಕೆ ಮಾಡಿ ಅಂತ ನಾವು ಹೇಳಿದ್ವಾ? ಅದರೊಳಗಡೆ ಇಂಪೋರ್ಟೆಡ್ ಕಾರ್ಗಳನ್ನು ಖರೀದಿ ಮಾಡಿ ಅಂತ ನಾವು ಹೇಳಿದ್ವೇನ್ರಿ? ಅವರು ರಾಜ್ಯದ ಮುಖ್ಯಮಂತ್ರಿ, ಅವರ ನೇತೃತ್ವದಲ್ಲೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿರೋದು. ಅರ್ಕಾವತಿ ಹಗರಣ, ರೇಡಿಯೋ ಹೆಸರಿನಲ್ಲಿ 880 ಎಕರೆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿದಂತ ಮುಖ್ಯಾತಿ ಯಾರ್ದು? ನಮ್ದ, ಸಿದ್ದರಾಮಯ್ಯನವ್ರ ಸರ್ಕಾರದ್ದು. ಮೂಡಾದಲ್ಲಿ ನನಗೆ ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಕೊಟ್ಟಿಲ್ಲಪ್ಪ ಸೈಟು. ಸಿದ್ದರಾಮಯ್ಯನವ್ರ ಪತ್ನಿಯವರಿಗೆ ಕೊಟ್ಟಿದ್ದು, ಅವ್ರ ಮನೆಯವರಿಗೆ ಕೊಟ್ಟಿರೋದು. ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಈಗಿನ ವಾತಾವರಣ ನೋಡಿದ್ರೆ, ಕಾಂಗ್ರೆಸ್ ಒಳಗಡೆ ಕಾಂಪಿಟೇಷನ್ ಶುರುವಾಗಿರೋದು ನೋಡಿದ್ರೆ ಮುಹೂರ್ತ ಫಿಕ್ಸ್, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಸಂಕ್ರಾಂತಿ ಎಲ್ಲ ಬಹಳ ನಿಧಾನ ಆಯ್ತು, ಬಹಳ ದೂರ ಆಯ್ತು. ದೀಪಾವಳಿ ಒಳಗೆ ಡಮಾರ್, ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಮಾರ್. ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ. ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ. ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ.